ಹಾಸನದಲ್ಲಿ ಹಂತಕ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ನಡೆದಿದೆ. ಕಾಡಾನೆ ಸೆರೆಗೆ 5 ಕಾಡಾನೆಗಳು ಆಗಮಿಸಿದ್ವು. ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮಕ್ಕೆ 5 ಕಾಡಾನೆಗಳ ಆಗಮನವಾಗಿದೆ. ಬೆಳ್ಳಾವರ ಗ್ರಾಮಕ್ಕೆ ಆಗಮಿಸಿವೆ. ಡ್ರೋನ್ ಮೂಲಕವಾಗಿ ಪುಂಡಾನೆ ಇರೋ ಜಾಗವನ್ನ ಪತ್ತೆ ಮಾಡಲಾಗಿದೆ. ಬೆಳ್ಳಾವರದ ಚಂದಾಪುರ ಎಸ್ಟೇಟ್ನಲ್ಲಿದೆ ಈ ಸಲಗ. ಜನವರಿ 13ರಂದು ಮಹಿಳೆಯನ್ನ ಬಲಿ ಪಡೆದಿತ್ತು. ಶೋಭಾರನ್ನ ಈ ಒಂಟಿ ಸಲಗ ಬಲಿ ಪಡೆದಿತ್ತು. ಹೀಗಾಗಿ ಹಂತಕ ಕಾಡಾನೆ ಸೆರೆಗೆ ಈಗ 5 ಆನೆಗಳನ್ನ ಕಾರ್ಯಾಚರಣೆಗೆ ಕರ್ಕೊಂಡು ಬರಲಾಗಿದೆ. ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮ ಈಗ 5 ಆನೆಗಳು ಆಗಮಿಸಿವೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜನವರಿ 13ರಂದು ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ ಮಹಿಳೆ ಶೋಭಾ ಅವರನ್ನ ಬಲಿ ಪಡೆದಂತ ಪುಂಡಾನೆ ಸೆರೆಗೆ ಕಾರ್ಯಾಚರಣೆ ಇವತ್ತು ಆರಂಭ ಆಗಿದೆ. ಇವತ್ತು ಬೆಳಿಗ್ಗೆನೆ ಏನು ಆಲೂರು ತಾಲೂಕಿನ ಏನು ಬೈರಾಪುರದ ಎಲಿಫೆಂಟ್ ಕ್ಯಾಂಪ್ಗೆ 5 ಸಾಕಾನೆಗಳು ಬಂದಿದ್ವು. ಈಗ ಏನು ಆನೆ ಇರ್ತಕ್ಕಂಥ ಪ್ರದೇಶಕ್ಕೆ ಈಗ ಸಾಕಾನೆಗಳನ್ನ ಕರೆತರಲಾಗಿದೆ. ನಾವು ನೋಡ್ತಾ ಇದ್ದೀವಿ. ಒಟ್ಟು ಇದು ಅಯ್ಯಪ್ಪ ಸಾಕಾನೆ. ಒಟ್ಟು 5 ಆನೆಗಳು ಈ ಒಂದು ಕಾರ್ಯಾಚರಣೆಗೆ ಭಾಗಿಯಾಗಿದ್ದಾವೆ. ಸೊ ಎಲ್ಲ ಆನೆಗಳೀಗ ಇಲ್ಲಿಂದ ಪುಂಡಾನೆ ಸೆರೆ ಹಿಡಿತಕ್ಕೆ ತೆರಳುತ್ತವೆ. ಏನು ಜನವರಿ 13ರಂದು ಸಕಲೇಶಪುರ ತಾಲೂಕಿನಲ್ಲಿ ಮಹಿಳೆಯೊಬ್ಬರನ್ನ ಕಾಫಿ ತೋಟದಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಒಂಟಿ ಸಲಗ ಆಕೆಯನ್ನು ತುಳಿದು ಸಾಯಿಸಿತ್ತು. ಸೊ ನಂತರ ಸಾಕಷ್ಟು ಪ್ರತಿಭಟನೆ ಕೂಡ ಆಗಿತ್ತು, ಆನೆಯನ್ನು ಸೆರೆ ಹಿಡಿಬೇಕು ಅಂತೇಳಿ. ಹಾಗೆಯೇ ಅರಣ್ಯ ಇಲಾಖೆ ಆ ಒಂದು ಆನೆಯನ್ನು ಸೆರೆ ಹಿಡಿತಕ್ಕಂಥ ಕಾರ್ಯಾಚರಣೆ ಶುರು ಮಾಡಿದೆ. ಇವತ್ತು ಧನಂಜಯ, ಹಾಗೆ ಸುಗ್ರೀವ, ಅಯ್ಯಪ್ಪ, ಲಕ್ಷ್ಮಣ, ಶ್ರೀರಾಮ ಒಟ್ಟು 5 ಆನೆಗಳು, ದುಬಾರೆ ಸಾಕಾನೆ ಶಿಬಿರದಿಂದ 4, ಹಾರಂಗಿ ಸಾಕಾನೆ ಶಿಬಿರದಿಂದ 1, ಒಟ್ಟು 5 ಆನೆಗಳು ಬಂದಿದ್ದಾವೆ. ನೋಡ್ತಾ ಇದ್ದೀವಿ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರ್ಕೊಂಡಿದ್ದಾರೆ. ಎದುರುಗಡೆ ಕಾಣತಕ್ಕಂಥ ಕಾಫಿ ತೋಟ ಇದೆ. ಈಗ ನಾವಿರ್ತಕ್ಕಂಥದ್ದು ಏನು ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದ ಪ್ರದೇಶದಲ್ಲಿ ನಾವಿದ್ದೀವಿ. ಅಲ್ಲಿ ಎದುರುಗಡೆ ಕಾಣ್ತಿರ್ತಕ್ಕಂಥ ಕಾಫಿ ತೋಟ, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಚಂದಾವರ ಅಂತಕ್ಕಂಥ ಎಸ್ಟೇಟ್ ಇದೆ. ಅದರ ಒಳಗಡೆ ಏನು ಮಹಿಳೆಯನ್ನು ಬಲಿ ಪಡೆದಿರ್ತಕ್ಕಂಥ ಪುಂಡಾನೆ ಅಲ್ಲಿದೆ. ಅದು ಕೇವಲ 10 ದಿನಗಳ ಹಿಂದೆ ಕೊಡಗು ಭಾಗದಿಂದ ಹಾಸನ ಜಿಲ್ಲೆಯ ಆಲೂರು ಭಾಗದ ಮೂಲಕವಾಗಿ ಎಂಟ್ರಿಯಾಗಿ ಬೇಲೂರು ಭಾಗದಲ್ಲಿ ಓಡಾಡ್ತಾ ಇತ್ತು. ಸೊ ನಂತರ ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ ಮಹಿಳೆ ಬೆಳಗಿನ ಜಾವದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಆಕೆಯ ಮೇಲೆ ದಾಳಿ ಮಾಡಿ ಆಕೆಯನ್ನು ಬಲಿ ಕೂಡ ಪಡೆದಿತ್ತು. ಸೊ ಹಾಗಾಗಿನೇ ಆ ಆನೆ ಸೆರೆ ಹಿಡಿಯಬೇಕು ಅಂತೇಳಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಸಾಕಷ್ಟು ಹೋರಾಟ ಕೂಡ ಆಗಿತ್ತು. ಅದರ ಹೋರಾಟಕ್ಕೆ ಮಾಡಿದಂಥ ಸರ್ಕಾರಕ್ಕೆ 1 ಆನೆಯನ್ನು ತಕ್ಷಣಕ್ಕೆ ಸೆರೆ ಹಿಡಿದು ಯಾವ ಆನೆ ಮಹಿಳೆನ ಬಲಿ ಪಡೆದಿತ್ತು ಆ ಒಂದು ಆನೆಯನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡೋದಕ್ಕೆ ಅಂದರೆ ಆದೇಶವನ್ನು ಮಾಡಿತ್ತು. ಹಾಗಾಗಿ ಈಗ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಇಲ್ಲಿಂದ ಆ ಒಂದು ಆನೆ ಯಾವ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ ಅಲ್ಲಿಗೆ ಅರವಳಿಕೆ ತಜ್ಞರಾಗಿರ್ತಕ್ಕಂಥ ವನ್ಯಜೀವಿ ವೈದ್ಯರು, ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ಅದಕ್ಕೆ ಅರವಳಿಕೆ ಮದ್ದನ್ನು ನೀಡಿ ನಂತರ ಸಾಕಾನೆಗಳ ನೆರವಿನೊಂದಿಗೆ ಅದನ್ನು ಸೆರೆ ಹಿಡಿಯಲಾಗುತ್ತೆ. ಸೆರೆ ಹಿಡಿದಂಥ ಆನೆಯನ್ನು ಎಲಿಫೆಂಟ್ ಕ್ಯಾಂಪ್ ಅಥವಾ ಬೇರೆ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರ ಮಾಡೋ ಸಂಬಂಧಪಟ್ಟಾಗೆ ಸರ್ಕಾರ ನಿರ್ಧಾರವನ್ನು ಮಾಡುತ್ತೆ. ಸದ್ಯಕ್ಕಂತೂ ಈಗ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದಂಥ ಹಂತಕ ಆನೆಯ ಸೆರೆಗೆ ಕಾರ್ಯಾಚರಣೆ ಈಗ ಆರಂಭ ಆಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಹಾಸನದಲ್ಲಿ ಹೇಮಾವತಿ ನದಿ ಒಡಲೆ ಲೂಟಿ ಆಗ್ತಾ ಇದೆ. ಸಕಲೇಶಪುರದ ಪಟ್ಟಣದ ಸಮೀಪವೇ ಮರಳು ದಂಧೆ ನಡೀತಾ ಇದೆ. ಮರಳು ಮಾಫಿಯಾದ ಕರಾಳ ವಿಡಿಯೋ ಈಗ ವೈರಲ್ ಆಗಿರುವುದು. ಮರಳು ಕೊಂಡೊಯ್ಯುವ ವಿಡಿಯೋ ರೆಕಾರ್ಡ್ ಆಗಿದೆ. 10ಕ್ಕೂ ಹೆಚ್ಚು ವಾಹನಗಳಲ್ಲಿ ಮರಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಸಕಲೇಶಪುರದಲ್ಲಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ನೋಡಿ, ದೃಶ್ಯಗಳೇ ಹೇಳ್ತಾ ಇವೆ.